ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಇವತ್ತಿನ ಸಂಚಿಕೆಯಲ್ಲಿ ರಚನಳನ್ನು ಕರೆದು ಅವಳ ಚಿಕ್ಕಮ್ಮ ತೋರಿಸುತ್ತಾಳೆ. ವಜ್ರೇಶ್ವರಿ ಅಮ್ಮ ನೋಡು ಹೇಗೆ ಅಡುಗೆ ಮಾಡುತ್ತಾ ಖುಷಿ ಪಡುತ್ತಿದ್ದಾರೆ. ನೀನು ಎಂದರೆ ಅವರಿಗೆ ಎಷ್ಟು ಪ್ರೀತಿ ಅನ್ನೋದು ಇಲ್ಲೇ ಗೊತ್ತಾಗುತ್ತದೆ. ಆವಾಗ ವಜ್ರೇಶ್ವರಿ ಹೇಳ್ತಿರ್ತಾಳೆ, ನಾನು ರಚನೆಗೋಸ್ಕರ ನನ್ನ ಕೈಯಾರೆ ನಾನೇ ಅಡುಗೆ ಮಾಡ್ತೀನಿ. ಇದು ಅಮ್ಮನ ಪ್ರೀತಿ ಅಂದರೆ ಇದು ನೀನು ಕಳ್ಕೊಬೇಡ ರಚನಾ ಎಂದು ಅವಳ ಚಿಕ್ಕಮ್ಮ ರಚನೆಗೆ ಹೇಳ್ತಿರ್ತಾಳೆ. ರಚನಾ ಅದಕ್ಕೆ ನೋಡುತ್ತಾ ಖುಷಿ ಪಡುತ್ತಿರ್ತಾಳೆ. ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ಬರೋದು ನೋಡಿ ಅವಳ ಚಿಕ್ಕಮ್ಮ, ನೋಡು ನಿನ್ನ ಅಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ. ಈ ಖುಷಿನ ನೀನು ಉಳಿಸ್ಕೋಬೇಕೇ ಹೊರತು ನೀನು ಹಾಳು ಮಾಡ್ಕೋಬಾರ್ದು ರಚನೆ ಎಂದು ರಚನೆಗೆ ಹೇಳುತ್ತಿರ್ತಾಳೆ. ಇಲ್ಲಿ ಬಾಲ ಮತ್ತು ಕೃಷ್ಣ, ಜೀವ 3 ಜನ ಪಾರ್ಕ್ನಲ್ಲಿ ಕೂತಾಗ ಜೀವ ತಿಂಡಿ ತರಲು ಹೋಗಿರ್ತಾನೆ. ಇಲ್ಲಿ ಬಾಲ ಎಷ್ಟು ಬಿಸಿಲಿದೆ, ಅಯ್ಯೋ ಆಗ್ತಾಯಿಲ್ಲ ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ತಿರ್ತಾನೆ. ಈಗ ಕೃಷ್ಣ ಕೇಳ್ತಾಳೆ, ಅಮ್ಮ ಅಲ್ಲಿ ನಮ್ಮನ್ನು ಹುಡುಕ್ತಿರ್ತಾಳೆ, ಅಮ್ಮಂಗೆ ವಿಷಯ ಗೊತ್ತಾಗಿರುತ್ತಲ್ವ, ಅಮ್ಮಂಗೆ ಏನು ಬೇಜಾರಾಗಿರುತ್ತೆ ಏನೋ ಗೊತ್ತಿಲ್ಲ, ಅಮ್ಮ ನಮ್ಮನ್ನ ಹುಡ್ಕೊಂಡು ಬರ್ತಾಳೇನೋ ಅಂತ ಅನಿಸುತ್ತೆ ಅಂತ ಬಾಲನ ಹತ್ರ ಹೇಳ್ತಾಳೆ. ಆಗ ಜೀವ ತಿಂಡಿನ ತೊಗೊಂಬಂದು ಒಂದು ಬಾಲಂಗೆ ಮತ್ತು ಒಂದು ಕೃಷ್ಣಗೆ ತಿನ್ಸೋಕೆ ಹೋಗ್ತಾನೆ. ಆಗ ಕೃಷ್ಣ, ಬೇಬಿ ನೀನು ತಿಂದೆ ಅಂತ ಕೇಳಿದಾಗ, ನಾನು ಅಲ್ಲೇ ಹೊಟ್ಟೆ ಹಸಿತಾಯಿತು, ನಾನು ಅಲ್ಲೇ ತಿಂದೆ ಅಂತ ಹೇಳ್ತಾನೆ. ಆದರೆ ಆ ಬೇಬಿ ಕೃಷ್ಣ ಹೇಳ್ತಾಳೆ, ಬೇಬಿ ನೀನು ತಿಂದಿರಲ್ಲ ಅಂತ ಗೊತ್ತು, ನನ್ನ ಬಿಟ್ಟು ನೀನು ಯಾವತ್ತೂ ತಿಂದಿಲ್ಲ ಅಂತ. ಆಗ ಬಾಲಂಗೆ, ಅಯ್ಯೋ ನನ್ನ ಚಿಕ್ಕ ಮಕ್ಳಿಗಿರೋಂಥ ಬುದ್ಧಿ ನನಗಿಲ್ದಲೇ ಹೋಯ್ತಲ್ಲ, ನಾನು ಹಿಂಗೆ ಮಾಡಬಾರ್ದಾಗಿತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ಜೀವ ಅಂತ ಹೇಳ್ತಾನೆ. ಜೀವ ಅದಕ್ಕೆ ಪರವಾಗಿಲ್ಲ, 3 ಜನ ಇದನ್ನು ಹಂಚ್ಕೊಂಡು ತಿನ್ನೋಣ ಅಂತ ಕೃಷ್ಣನಿಗೆ ಜೀವ ತಿನ್ಸೋಕ್ಕೆ ಶುರು ಮಾಡ್ತಾನೆ. ಹಾಗೆ ಕೃಷ್ಣ ಕೂಡ ಜೀವನಿಗೆ ಒಂದು ತುತ್ತನ್ನ ತಿನ್ನಿಸ್ತಾಳೆ. ಹಾಗೆ 3 ಜನ ಇರೋದನ್ನೇ ತಿಂದು ತೃಪ್ತಿ ಪಡ್ತಾರೆ. ಇವಾಗ ಅವ್ರಿಗೆ ಚಿಂತೆ ಇರೋದು ಅದೇ, ಏನು ಮಾಡಬೇಕು ಮುಂದೆ ಅನ್ನೋದು ಗೊತ್ತಾಗ್ತಿರಲ್ಲ. ಇಲ್ಲಿ ಕೃಷ್ಣನಿಗೆ ಜೀವ ತಿನ್ನಿಸ್ತಾ ಇದ್ದರೆ ಈ ಕಡೆ ರಚನೆಗೆ ವಜ್ರೇಶ್ವರಿ ಊಟ ಮಾಡಿಸ್ತಿರ್ತಾಳೆ. ಊಟ ಮಾಡ್ಸೋಕ್ಕೆ ಅಂತ ರಚನೆಗೆ ಹೋದಾಗ ರಚನಾ ಹೇಳ್ತಾಳೆ, ಅಮ್ಮ ನಂಗೆ ಯಾಕೋ ಮನಸ್ಸಿಲ್ಲ, ಬೇಡ ತಿನ್ನೋಕ್ಕೆ, ನಂಗೆ ಯಾಕೋ ಬೇಡ ಅಮ್ಮ ಅಂತ ಹೇಳ್ತಾಳೆ. ವಜ್ರೇಶ್ವರಿ ಒಂದು ತುತ್ತು ಅಂತ ತಿನ್ನು ಅಂತ ಹೇಳ್ದಕ್ಕೆ ಬಂದಾಗ ಅವಳು ಇಲ್ಲ ಬೇಡ ಅಂತ ತಿನ್ನೋದಿಲ್ಲ. ಅವಾಗ ಒಂದು ಚಿಕ್ಕಪ್ಪ ಹೇಳ್ತಾನೆ, ರಚನಾ ನೀನು ಬೇರೆಯವ್ರಿಗೋಸ್ಕರ ಅಮ್ಮನ ಪ್ರೀತಿನ ಹಾಳು ಮಾಡ್ಕೊತಾ ಇದೆಯಾ, ಅಮ್ಮಂಗೆ ನೀನು ಬೇಜಾರು ಮಾಡಬೇಡ, ಆಲ್ರೆಡಿ ತುಂಬ ಬೇಜಾರು ಮಾಡಿಬಿಟ್ಟಿದ್ಯಾ, ದಯವಿಟ್ಟು ಅಮ್ಮ ಊಟ ಮಾಡಿಸೋದನ್ನು ಮಾಡು ಅಂತ ಹೇಳ್ತಾನೆ. ಆಗ ರಚನಾ ಏನೂ ಹೇಳೋಕ್ಕಾಗ್ದಲೇ ಪರಿಸ್ಥಿತಿ ಇಷ್ಟ ಇಲ್ಲದೆ ಹೋದರೂ ಮನಸ್ಸಿಗೆ ಒಪ್ಪಿಗೆ ಇಲ್ಲದೆ ಹೋದರೂ ಅವಳು ಊಟ ಮಾಡ್ತಾಳೆ. ಅಲ್ಲಿ ಕೃಷ್ಣ ತಿನ್ನಲೋ ಇಲ್ವೋ ಅನ್ನೋ ಚಿಂತೆ ರಚನಾ ತಲೆಯಲ್ಲಿ ಓಡ್ತಾ ಇರುತ್ತೆ. ವಜ್ರೇಶ್ವರಿನ ಪ್ರೀತಿಯಿಂದ ತಿನ್ನಿಸೋಕೆ ಬೇಡ ಅಂತ ಅನ್ಬೇಡ ಮಗಳೇ ಅಂತ ಹೇಳಿ ರಚನೆಗೆ ತಿನ್ನಿಸ್ತಾಳೆ. ರಚನಾ ತಿನ್ನಲೇಬೇಕಾಗತ್ತೆ. ರಚನೆಗೆ ಪ್ರೀತಿಯಿಂದ ತಿನ್ನಿಸ್ತಾ ನೋಡು ನೀನು ಅಮ್ಮ ನಿಂಗೋಸ್ಕರ ಏನೆಲ್ಲ ಮಾಡಿದ್ದಾಳೆ, ಚಿಕ್ಕ ವಯಸ್ಸಲ್ಲಿ ಮಗುವಾಗಿದ್ದಾಗ ಇದೇ ಥರ ತಿನ್ನಿಸಿ ನಿನ್ನ ಬೆಳೆಸಿದ್ದೀನಿ, ಅಷ್ಟೇ ಪ್ರೀತಿ ಕೊಟ್ಟಿದ್ದೀನಿ, ಅಷ್ಟೇ ಸಾಕಿದ್ದೀನಿ, ಹಾಗೆ ಏನೇನೋ ಹೇಳಿ ಅವಳಿಗೆ ಬ್ರೈನ್ ವಾಶ್ ಮಾಡೋಕ್ಕೆ ಏನೇನೋ ಪ್ರೀತಿಯಿಂದ ಹೇಳ್ತಾ ಇರ್ತಾಳೆ. ಆದರೆ ರಚನೆಗೆ ಅದೆಲ್ಲ ಕೇಳ್ತಿರ್ತಾಳೆ, ಆದರೆ ಬೇರೆಯೇ ಅವಳ ತಲೆಯಲ್ಲಿ ಓಡ್ತಿರುತ್ತೆ. ಹಾಗಾಗಿ ವಜ್ರೇಶ್ವರಿ ಹೇಳಿದ್ದು ಅಷ್ಟು ಅವಳ ತಲೆಗೆ ಹೋಗೋದಿಲ್ಲ. ಆದರೆ ವಜ್ರೇಶ್ವರಿ ಏನೆಲ್ಲ ಹೇಳಬೇಕು, ರಚನೆಗೆ ಹೇಗೆಲ್ಲ ನಂಬ್ತಾಳೆ ಅನ್ನೋ ಕಾರಣದಿಂದಾಗಿ ರಚನೆಗೆ ಹೇಳ್ತಾ ಇರ್ತಾಳೆ. ರಚನೆ ಹೇಳ್ತಾಳೆ, ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನೇನಾದ್ರು ತಪ್ಪು ಮಾಡಿದರೆ ನೀನು ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಅದೇ ನಿನ್ನ ಪ್ರೀತಿ ನಂಗೆ ಏನು ಅಂತ ಗೊತ್ತು ಅಂತ ವಜ್ರೇಶ್ವರಿಗೆ ರಚನೆ ಹೇಳ್ತಾಳೆ. ಇಲ್ಲಿ ಜೀವ ಅವಳು ಕೃಷ್ಣಗೆ ತಿನ್ನಿಸ್ತಾ ಇರ್ತಾನೆ. ಕೃಷ್ಣ ಕೂಡ ಅವಳ ರಚನಾ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ, ಏನು ಮಾಡ್ತಿರ್ತಾರೆ ಅಮ್ಮ, ಏನೋ ಎತ್ತನೋ ಅಂತ ಗೊತ್ತಾಗ್ತಿರಲ್ಲ ಅವಳಿಗೆ. ಇಲ್ಲಿ ಜೀವ ಏನನ್ನೋ ಹೇಳೋದಿಲ್ಲ, ಏನು ಕೇಳುವುದಿಲ್ಲ. ಆದರೆ ಕೃಷ್ಣ ಕೂಡ ಏನನ್ನೋ ಬಾಯ್ಬಿಟ್ಟು ಹೇಳೋದು, ಅದೇ ಬೇಜಾರು ಮಾಡ್ಕೊಂಡಿರ್ತಾಳೆ. ಒಂದು ಕಡೆ ರಚನೆಗೆ ಕೃಷ್ಣನ ಚಿಂತೆ ಆದರೆ ಕೃಷ್ಣನಿಗೆ ಒಂದು ಕಡೆ ರಚನೆಯ ಚಿಂತೆ ಆಗಿರುತ್ತೆ. ಒಂದು ಮನೆ ಸಿಕ್ಕಿರುತ್ತೆ. ಬಾಲ ಮತ್ತು ಜೀವ ಕೃಷ್ಣ 3 ಜನ ಮನೆ ಹತ್ರ ಹೋಗ್ತಾರೆ. ಆ ಮನೆಯವರು, ನಾನು ನಿಮ್ಮ ಮನೆ ಕೊಡ್ತೀನಿ, ಬಟ್ ನೀವು ಮನೆ ಹೆಂಗೆ ಇಟ್ಕೋತಾರೋ ಗೊತ್ತಿಲ್ಲಲ್ಲ, ನಾವು ಸಿಂಗಲ್ ಪೇರೆಂಟ್ ಮದರ್ ಸರ್, ಅದೇ ನಂಗೆ ಹೆಣ್ಮಕ್ಳಿಲ್ಲದೆ ಮನೇನ ನಾವು ತುಂಬ ಚೆನ್ನಾಗಿ ಇಟ್ಕೋತೀವಿ, ಬೇಕಾದ್ರೆ ನೀವು ಬಂದು ಮನೇನ ಅವಾಗವಾಗ ನೋಡ್ಬೋದು ಅಂತ ಓನರ್ಗೆ ಹೇಳ್ತಾರೆ. ಓನರ್ ಸರಿ ಆಯಿತು, ನಾನು ನಿಮ್ಮ ಮನೆ ಕೊಡ್ತೀನಿ, 15,000 ರೂಪಾಯಿ ರೆಂಟ್ ಆಗುತ್ತೆ, 1 ಲಕ್ಷ ಅಡ್ವಾನ್ಸ್ ಆಗುತ್ತೆ, ನೀವು 1 ಲಕ್ಷ ಅಡ್ವಾನ್ಸ್ ಈಗಲೇ ಕೊಟ್ಟರೆ ನಿಮ್ಗೆ ಈಗಲೇ ಕೀ ಕೊಡ್ತೀನಿ ಅಂತ ಓನರ್ ಹೇಳ್ತಾರೆ. ಅದಕ್ಕೆ ಜೀವ ಏನು ಮಾಡೋದು ಅಂತ ಗೊತ್ತಾಗ್ದಲೇ ನಿಂತಿರ್ಬೇಕಾದ್ರೆ ಬಾಲ ಕೇಳ್ತಾನೆ, ಏನು ಮಾಡೋದು ಜೀವ, 1 ಲಕ್ಷಕ್ಕೆ ತಿನ್ನೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಆದರೆ ಈ 1 ಲಕ್ಷ ಹೇಗೆ ಹೊಂದಿಸೋದು ಅಂತ ಕೇಳಿದಾಗ, ನಾನು ಕೃಷ್ಣನ ಹೆಸರಲ್ಲಿ FD ಇಟ್ಟಿದ್ದೀನಿ, ಆ FDನ ತೊಗೊಂಬರ್ತೀನಿ, ಅದನ್ನು ಹೆಂಗಾರ ಮಾಡಿ ಮನೆಗೆ ಕೊಟ್ಟು ನಾವು ಇವಾಗ ಒಂದು ಮನೇಲಿರೋಣ ಅಂತ ಹೇಳ್ತಾನೆ. ಹಾಗೆ ಸಂಜೆ ಆಗೋಗಿರುತ್ತೆ. ಜೀವ ಬ್ಯಾಂಕ್ಗೆ ಹೋಗಿ ಕೇಳಿದಾಗ ಇನ್ನು 15 ನಿಮಿಷ ಕ್ಲೋಸಿಂಗ್ ಟೈಮ್ ಇದೆ ಸರ್, ಇವಾಗ ಬಂದರೆ FD ತೊಗೊಳಕ್ಕೆ ಹೇಗೆ, ಬಾಂಡ್ ಕೊಡಿ ಸರ್, ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಜೀವನ ಹತ್ರ ಬಾಂಡ್ ಮನೇಲಿರುತ್ತೆ. ದಯವಿಟ್ಟು ನನಗೆ ಹಣದ ಅವಶ್ಯಕತೆ ಇದೆ, ದಯವಿಟ್ಟು ದುಡ್ಡು ಕೊಡಿ, ನಾನು ಬೇಕಾದ್ರೆ ಬಾಂಡ್ ನಿಮ್ಮ ಬೆಳಗ್ಗೆ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಮ್ಯಾನೇಜರ್ ಹೇಳ್ತಾನೆ, ಸರ್ ಹೇಗೆ ಅದು ಶ್ಯೂರಿಟಿಗೆ ದುಡ್ಡು ಅಂತ ನಾವು ಬಾಂಡನ್ನೇ ಇಟ್ಕೊಳ್ಳೋದು, ಸೊ ನೀವು ಬಾಂಡ್ ಕೊಟ್ಟರೆ ನಿಮಗೆ ದುಡ್ಡು ಸಿಗುತ್ತೆ ಸರ್, ದಯವಿಟ್ಟು ನಾವು ಇದ್ರ ಮೇಲೆ ರೂಲ್ಸ್ನ ರೆಗ್ಯುಲೇಷನ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ, ದಯವಿಟ್ಟು ಇದರಿಂದ ನಮ್ಮನ್ನ ಇದು ಮಾಡಬೇಡಿ ಸರ್ ಅಂತ ಹೇಳಿದಾಗ ಜೀವ ಏನು ಅಸಹ್ಯ
ಅಸಹಾಯಕನಾಗಿ ಬ್ಯಾಂಕಿಂದ ವಾಪಸ್ ಬರಲೇಬೇಕಾಗತ್ತೆ. ಇಲ್ಲಿ ರಚನಾ ಓಡಾಡುತ್ತಾ ಜೀವನ್ಗೆ ಫೋನ್ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾಳೆ. ಅವನಿಗೆ ಫೋನ್ ಮಾಡಿ ತಿಳ್ಕೊಳ್ಳೇಬೇಕು ಏನಕ್ಕೆ ಅವ್ರು ಹೋದರು ಅಂತ ವಿಧಿ ಹತ್ರ ಹೇಳ್ತಾಳೆ. ಹಾಗೆ ವಿಧಿಯಪ್ಪ ಬಂದು ಅಲ್ಲಿ ಕೇಳ್ತಾನೆ, ಯಾಕೆ ರಚನಾ ನೀನು ಹಿಂಗೆ ಆಡ್ತಾಯಿದ್ಯಾ, ಇಷ್ಟೆಲ್ಲ ಹೇಳಿದ್ರು ನೀನು ನಮ್ಮ ಮಾತು ಕೇಳ್ತಾಯಿಲ್ಲಲ್ಲ, ಅವರೇ ಬೇಕು ಅವ್ರ ಜೊತೆ ಅವ್ರು ತಿಳ್ಕೊಳ್ಳೇಬೇಕು ಅಂತ ಏನು ನಿನಗೆ ಹಠ, ಅವರೇ ಬೇಡ ಅಂತ ಬಿಟ್ಟೋದ್ಮೇಲೆ ಬಿಟ್ಟಾಕು ಅಂತ ಹೇಳ್ತಾನೆ. ಅದೇ ರಚನಾ, ಟೈಗರ್ ಬಾ ನಾವು ಹೋಗಿ ಅವ್ರು ಎಲ್ಲಿದ್ದಾರೆ ಅಂತ ನೋಡಬೇಕು ಅಂತ ರಚನಾ ಟೈಗರ್ನ ಕರೀತಾಳೆ. ಆ ಟೈಗರ್ನ ಕರೆದಾಗ ಅಲ್ಲಿ ವಜ್ರೇಶ್ವರಿ ಬರ್ತಾಳೆ. ನಾನು ಹೋಗಿ ಅವ್ರನ್ನ ಕೇಳಲೇಬೇಕು, ಅವ್ರು ಏನಕ್ಕೆ ನನ್ನ ಬಿಟ್ಟು ಹೋದರು ಏನು ಅಂತ ಕಾರಣ ತಿಳ್ಕೊಳ್ಳೋವರೆಗೂ ನಂಗೆ ಸಮಾಧಾನ ಇರೋಲ್ಲ. ಅಲ್ಲಿ ನಾನು ಏನಾದ್ರು ತಪ್ಪು ಮಾಡಿದರೆ ನಾನು ಅದನ್ನು ತಪ್ಪು ಆಗಿದ್ದಕ್ಕೆ ಅವ್ರು ಹೋಗಿದ್ದು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬೋದಾಗಿತ್ತು. ಏನೂ ತಪ್ಪು ಮಾಡ್ದಲೆ ಏನೂ ಮಾಡ್ದಲೆ ಅವ್ರು ಹೋಗಿದ್ದಕ್ಕೆ ಕಾರಣ ತಿಳ್ಕೊಳ್ಳೇಬೇಕು ಅಂತ ಅವಳು ಚಿಕ್ಕಮ್ಮನ ಹತ್ರ ಹೇಳ್ತಾಳೆ. ಇಲ್ಲಿ ಕೃಷ್ಣ ಕಾಯ್ತಾ ಇರ್ತಾಳೆ ಅಪ್ಪ ಬರ್ತಾರೆ ಅಂತ. ಜೀವ ಬ್ಯಾಂಕಿನಿಂದ ಬರೀ ಕೈಯಲ್ಲಿ ಬಂದಾಗ ಬಾಲನ ಹತ್ರ ಹೇಳ್ತಾನೆ, ಇಲ್ಲ ಬಾಲ, ನನಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ, ಯಾಕೆಂದರೆ ಬಾಂಡ್ ಬೇಕಂತ ಬಾಂಡ್ ಮನೇಲಿತ್ತು, ಹಾಗೆ ಬ್ಯಾಂಕ್ ಟೈಮ್ ಆಗೋಗಿದೆ, ಇನ್ನೇನಿದ್ರು ನಾಳೆನೇ ನಾವು ಬಾಂಡ್ ಕೊಟ್ಟು ದುಡ್ಡು ತೊಗೊಳಕ್ಕಾಗೋದು, ನಾಳೆವರೆಗೂ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಬಾಲ, ನಾವು ಎಲ್ಲಿರೋದು ರಾತ್ರಿ ಎಲ್ಲ ಏನು ಮಾಡೋದು, ಕೃಷ್ಣನ ಇಟ್ಕೊಂಡು ರಾತ್ರಿ ಎಲ್ಲ ಎಲ್ಲಿರೋದು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಜೀವನದೊಂದು ಐಡಿಯಾ ಇದೆ, ಬಾ ಹೋಗೋಣ ಅಂತ ಹೇಳಿ ಲಗೇಜ್ನೆಲ್ಲ ತೊಗೊಂಡು ಹೊರಡ್ತಾನೆ. ಇಲ್ಲಿ ರಚನಾ ಹೇಳ್ತಾಳೆ, ಒಂದು ಮಗುಗೆ ಅಮ್ಮನೇ ಹೆತ್ತ ತಾಯಿನೇ ಆಗಿರಬೇಕಾಗಿಲ್ಲ, ನನ್ನಮ್ಮಂಗೆ ಎಕ್ಸಾಂಪಲ್ ನನ್ನಮ್ಮನೇ ಇಲ್ಲ, ನನಗೆ ಅವಳು ಹೆತ್ತಿರೋ ಅಮ್ಮ ಅಲ್ದೇವ್ರು ಅಲ್ಲಿ ನಾನು ಸಾಕಿರೋ ಅಮ್ಮ. ಸೊ ರಚನಂಗೂ ಹಾಗೆ ಕೃಷ್ಣ ಎಲ್ಲೇ ಇದ್ರು ಅವಳು ನನ್ನ ಮಗಳೇ, ಅವ್ಳ ಜೊತೆಗಿದ್ರು ನನ್ನ ಮಗಳೇ, ಜೊತೆಗೆ ಇಲ್ಲದೆ ಹೋದ್ರು ನನ್ನ ಮಗಳೇ. ಇದಕ್ಕೆ ಉದಾಹರಣೆ ನನ್ನ ಅಮ್ಮನೇ ಇದ್ದಾಳೆ ಅಂತ ವಜ್ರೇಶ್ವರಿ ಕಡೆ ಕೈ ತೋರಿಸ್ತಾಳೆ. ಆಗ ಅವಳು ರಚನಾ ಚಿಕ್ಕಮ್ಮ ಬೇಜಾರಿಂದ ನಿಂತ್ಕೋತಾಳೆ. ನಾನು ಹೇಳಿದ್ದು ಹಾಗಲ್ಲ ಅಂತ ಹೇಳೋದಕ್ಕೆ ರಚನಾ, ಬೇಡ ಚಿಕ್ಕಮ್ಮ ನೀವೇನು ಹೇಳಬೇಡಿ, ನಂಗೆ ಅವ್ರು ಬೇಕು, ನನಗೇನು ಕಾರಣ ಅಂತ ನಾನು ತಿಳ್ಕೋಬೇಕು, ಅದಕ್ಕೆ ನಾನು ಹೋಗಲೇಬೇಕು ಅಂತ ರಚನಾ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ, ಆಯಿತು ಮಗಳೇ, ನೀನು ಹೋಗಬೇಕಾ, ನೀನು ಹೋಗ್ಬಾ, ಅವಳು ಅವನ ಹತ್ರ ಕಾರಣ ತಿಳ್ಕೊಳ್ಳಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅಂದರೆ ಅವ್ನು ಹೋಗಿ ಬರಲಿ, ಇದರಲ್ಲಿ ನಂದೇನು ತಪ್ಪಿಲ್ಲ, ನನಗೇನು ಆಕ್ಷೇಪಣೆ ಇಲ್ಲ ಅಂತ, ಅದು ಇದರಲ್ಲೇನೂ ತಪ್ಪು ಇಲ್ಲ ಆಕ್ಷೇಪಣೆನೂ ಇಲ್ಲ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಅದಕ್ಕೆ ಮನೆಯವ್ರು ಹೇಳ್ತಾರೆ, ಸರಿ ಆಯಿತು ನೀನು ಹೋಗೋದಾದರೂ ಹೋಗ್ಬಾ ಅಂತ. ಆದರೆ ಈಗ ವಜ್ರೇಶ್ವರಿ ಪ್ಲ್ಯಾನ್ ಮಾಡ್ತಾಳೆ, ಇವ್ಳನ್ನ ಒಬ್ಬಳನ್ನೇ ಕಳಿಸಿದ್ರೆ ಮೇ ಬಿ ಅವ್ರ ಹತ್ರ ಮಾತಾಡಿ ವಾಪಸ್ ಕರ್ಕೊಂಬರ್ಬೋದು ಅಂತ. ಹಾಗಾಗಿ ಈಗ ವಜ್ರೇಶ್ವರಿ ತನ್ನೆಲ್ಲ ಪ್ಲ್ಯಾನ್ ಮಾಡ್ತಾರೆ. ರಚನನ ಜೊತೆ ಯಾರು ಹೋಗೋ ಥರ ಪ್ಲ್ಯಾನ್ ಮಾಡ್ತಾಳೆ. ರಚನಾ ಹೇಳ್ತಾರೆ, ಸರಿ ರಚನಾ ನೀನು ಹೋಗಬೇಕಾ, ಹೋಗ್ಬಾ, ನಾನಿನ್ನೂ ತಡೆಯಲ್ಲ, ನೀನೇನು ಮಾಡಬೇಕಂತಿದ್ಯೋ ಅದನ್ನು ಮಾಡು, ಆದರೆ ನೀನೊಬ್ಬಳೇ ಹೋದರೆ ನಂಗೆ ಅಪಾಯ ಅಂತ ಅನಿಸುತ್ತೆ, ನೀನೊಬ್ಬಳೇ ಹೋಗಬೇಡ, ನಾನು ಯಾರನ್ನಾದ್ರೂ ಜೊತೆ ಕಳಿಸ್ತೀನಿ ಅಂತ ಅವಳು ಚಿಕ್ಕಮ್ಮನ ಜೊತೆ ಕಳಿಸ್ತಾಳೆ. ಏನಕ್ಕೆ ಅಂದರೆ ಅವಳು ಬೇರೆಯೇ ತಲೆ ಇರುತ್ತೆ. ಅಲ್ಲಿಂದ ರಚನಾ ಮತ್ತು ಚಿಕ್ಕಮ್ಮ ಹೊರಡ್ತಾರೆ. ಇಲ್ಲಿ ವಜ್ರೇಶ್ವರಿ ಅವ್ನ ಚಿಕ್ಕಪ್ಪಂಗೆ ಹೇಳ್ತಾಳೆ, ನೀನು ಹೆಂಡ್ತಿಗೆ ಹೇಳು, ಅವರಿಬ್ಬರ ಮಧ್ಯೆ ಜಗಳ ಆಗೋಂಗೆ ಏನಾದರೂ ಮಾಡಬೇಕು, ಅವರಿಬ್ಬರು ಜಗಳ ಆಗೋಂಗೆ ಮಾಡಿ ಕಿತ್ತಾಡಬೇಕು, ರಚನಾಗೆ ಅವ್ನು ಹೊಡಿಬೇಕು, ರಚನಾ ತಿರುಗಿಸಿ ಅವ್ರ ಜೀವಂಗೆ ಹೊಡೆದು ಅವ್ರನ್ನ ಬಿಟ್ಟು ಬರಬೇಕು ಅನ್ನೋ ಥರ ಏನೋ ಪ್ಲ್ಯಾನ್ ಮಾಡು ಅಂತ ಹೇಳ್ತಾಳೆ. ಇಲ್ಲಿ ಜೀವ ಮತ್ತು ಬಾಲ, ಕೃಷ್ಣ 3 ಜನ ಬರ್ತಾರೆ. ಇಲ್ಲಿ ಕೃಷ್ಣಗೆ ಹೇಳ್ತಾರೆ, ಇವತ್ತು ರಾತ್ರಿಯೆಲ್ಲ ನೀನು ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇವತ್ತು ನೈಟ್ ಕಲಿಬೇಕು, ನಾಳೆ ನಾವು ಮನೆಗೆ ಊಟ ಟೈಮ್ ಆಗಿರ್ಬೇಕಾದ್ರೆ ಜೀವ ಹೇಳ್ತಾನೆ, ಇವಾಗ ಡಿನ್ನರ್ ಟೈಮ್ ನಾನೇ ಮಾಡ್ತೀನಿ ನಿಮ್ಮಿಬ್ಬರಿಗೆ ಅಂತ. ಆದರೆ ಜಸ್ಟ್ ಫಾರ್ ಚೇಂಜ್ ಬಾಲ ನಾವು ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳ್ತಾರೆ. ಅವರಿಬ್ಬರು ಅಡುಗೆ ಮಾಡೋಕ್ಕೆ ಹೋದಾಗ ಜೀವ ಹೊರಗಡೆ ಬಂದು ಕೂರ್ತಾನೆ. ಹೊರಗಡೆ ಬಂದು ಕೂತು ಈ ಕಡೆ ತಿರುಗಿದಾಗ ಯಾರ್ದೋ ಒಂದು ಧ್ವನಿ ಬರುತ್ತೆ, ಜೀವ ಅಂತ. ಆವಾಗ ಜೀವಂಗೆ ಆಶ್ಚರ್ಯ ಆಗುತ್ತೆ, ಯಾರದು ನನ್ನ ಹೆಸರು ಕರೆದಿದ್ದು ಅಂತ. ಆದರೆ ಯಾವುದೋ ಒಂದು ವ್ಯಕ್ತಿ ಬಂದಲ್ಲಿ ನಿಂತ್ಕೋತಾರೆ. ಜೀವನ ಅವ್ರು ಬಂದು ನೋಡಿದ್ದನ್ನು ನಿಂತ್ಕೊಂಡು ಅವ್ರಿಗೆ ಕೈ ಮುಗಿದು ಗೌರವ ತೋರಿಸ್ತಾನೆ. ಆ ಕಡೆಯಿಂದ ಕೃಷ್ಣ ಮೇಷ್ಟ್ರು ತಾತ ಅಂತ ಅವಳ ವಾಯ್ಸ್ ಬರುತ್ತೆ. ಹಾಗಾದರೆ ಇದು ಯಾರು, ಏನು ಪಾತ್ರ ಅನ್ನೋದು ಏನೂ ಗೊತ್ತಿಲ್ಲ. ಈ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಇವತ್ತಿನ ಮುಗೀತು.